ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿ ಮಟನ್ ಸಾರನ್ನ ಮಾಡ್ತಾ ಇದ್ದೀನಿ. ನಾನಿವತ್ತು 2 ಕೆಜಿ ಮಟನ್ ಸಾರನ್ನ ಮಾಡ್ತಾ ಇದ್ದೀನಿ. ತುಂಬಾನೇ ಟೇಸ್ಟ್ ಆಗಿರುತ್ತೆ. ರಾಗಿ ಮುದ್ದೆ, ಚಪಾತಿ, ವೈಟ್ ರೈಸ್, ಸೂಪರ್. ಈಗ ಮಟನ್ ಕ್ಲೀನ್ ಮಾಡಿ ಮತ್ತೆ ಕಟ್ ಮಾಡಿ ಆಗಿದೆ. ಈಗ ಮಟನ್ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಳ್ಳೋದಕ್ಕೆ 1 ಟೊಮೆಟೊ ಮತ್ತೆ 1 ಕಟ್ ಮಾಡಿರೋಂಥ ಈರುಳ್ಳಿ ಸೇರಿಸ್ಕೊಳ್ಳೋಣ. ಹಾಗೆ 1 ಸ್ಪೂನ್ ಅಷ್ಟು ಖಾರದ ಪುಡಿ, 1 ಸ್ಪೂನ್ ಅಷ್ಟು ಧನಿಯಾ ಪುಡಿ, 1 ಸ್ಪೂನ್ ಅಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಅಷ್ಟು ಗರಂ ಮಸಾಲೆ. ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕಿದ್ಮೇಲೆ ಮಟನ್ ಚೆನ್ನಾಗಿ ಬೇಯಿಸ್ಬೇಕು. ಅಂದ್ರೆ ನಾನಿಲ್ಲಿ 3 ವಿಸಿಲ್ ಕೊಟ್ಟು ಮಟನ್ ಬೇಯಿಸ್ಕೊಳ್ತಾ ಇದ್ದೀನಿ. 3 ವಿಸಿಲಲ್ಲಿ ಮಟನ್ ಪೂರ್ತಿಯಾಗಿ ಬೇಯೋದಿಲ್ಲ, ಅಂದ್ರೆ 80% ತನಕ ಬೆಂದಿರುತ್ತೆ. ಈಗ ಸದ್ಯಕ್ಕೆ ಅಷ್ಟು ಬೆಂದ್ರೆ ಸಾಕು. ಮಟನ್ ಬೇಯ್ತಾ ಇರ್ಬೇಕಾದ್ರೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸೊ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಅನ್ನು ಇಟ್ಕೊಂಡಿದ್ದೀನಿ. ಪ್ಯಾನ್ ಅಲ್ಲಿ ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ಲಿ. 2 ಈರುಳ್ಳಿ ಹಾಗೇನೆ ಚಕ್ಕೆ ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಎಲೆ, ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ 1 ಕಪ್ ಅಷ್ಟು ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೇನೆ. ಈಗ 5 ರಿಂದ 6 ಹಸಿ ಮೆಣಸನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಖಾರ ಕಡಿಮೆ ಬೇಕಿದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಹಾಗೆ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪು. ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ತುಂಬಾ ಕಾಣ್ತಿದೆ. ಸ್ವಲ್ಪ ಫ್ರೈ ಆದ್ಮೇಲೆ ಸ್ವಲ್ಪನೇ ಆಗುತ್ತೆ ನೋಡಿ. ಈಗ
ಈಗ ನೋಡಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನಿಲ್ಲಿ 2 ನಾಟಿ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಮೇನ್ ಇಲ್ಲಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಟೊಮೆಟೊ ಈಗ ಚೆನ್ನಾಗಿ ಫ್ರೈ ಆಗಿದೆ. ಸ್ಟವ್ ಅನ್ನು ಆರಿಸ್ಬಿಟ್ಟು ಮಸಾಲೆನ ಆರಿಸಿಟ್ಕೊಳ್ಳೋಣ. ಹಾಗೇನೆ ಇದು ನೋಡಿ ಮಟನ್ ಚೆನ್ನಾಗಿ ಬೆಂದಿದೆ. ಪೂರ್ತಿ ಬೆಂದಿಲ್ಲ, 80% ತನಕ ಬೆಂದಿದೆ. ಮಟನ್ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ಸೆಪ್ರೇಟ್ ಆಗಿ ಇಟ್ಕೊಳ್ತಾ ಇದ್ದೀನಿ. ಈಗ ಆರಿರುವಂತಹ ಮಸಾಲೆನ ಚೆನ್ನಾಗಿ ರುಬ್ಕೊಳ್ಬೇಕು. ಈಗ 2 ಸ್ಪೂನ್ ಅಷ್ಟು ಗಸಗಸೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು. ನೋಡಿ ನಾನಿಲ್ಲಿ ದೊಡ್ಡ ಬಾಂಡ್ಲಿನ ಇಟ್ಕೊಂಡಿದ್ದೀನಿ. ಈ ದೊಡ್ಡ ಬಾಂಡ್ಲಿಲಿ 2 kg ಮಟನ್ ಮಾಡ್ಬೋದು. ಸೊ ಬಾಂಡ್ಲಿ ಕಾದಾಗಿದೆ. ನಾನಿಲ್ಲಿ 50 ಗ್ರಾಮ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಮಟನ್ಗೆ ಎಣ್ಣೆ ಜಾಸ್ತಿ ಬೇಡ, 50 ಗ್ರಾಮ್ ಎಣ್ಣೆ ಸಾಕು. ಹಾಗೆ ಒಂದು ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಹೊತ್ತು. ಹಾಗೇನೆ ಕರಿಬೇವು ಸೊಪ್ಪು ಸೇರಿಸ್ಕೊಳ್ತಾ ಇದ್ದೇನೆ. 2 ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗಲಿ. ಆ್ಯಕ್ಚುಲಿ ನಾನು ಮಟನ್ ಯಾಕೆ ಸೆಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಅಂದರೆ, ನಾನಿಲ್ಲಿ ಮಟನ್ಗೆ ಆಲೂಗಡ್ಡೆ ಮತ್ತು ಅವರೆಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಆದ್ದರಿಂದ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಕೊಂಡ್ರೆ ಆಲೂಗಡ್ಡೆ ಮತ್ತು ಅವರೆಕಾಯಿ ಎಲ್ಲ ಪುಡಿ ಆಗೋಗುತ್ತೆ ಮತ್ತು ಏನು ಚೆನ್ನಾಗಿ ಆಗೋದಿಲ್ಲ. ಆದ್ದರಿಂದ ಮಟನ್ ಬೇಯಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಬಟ್ ಆಲೂಗಡ್ಡೆ ಅವರೆಕಾಯಿ ಎಲ್ಲ ಬೇಯೋದಕ್ಕೆ ಒಂದು 10 ನಿಮಿಷ ಮಾತ್ರ ಸಾಕು. ಆದ್ದರಿಂದ ಸೊ ಈಗ 3/4 ಕಪ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಟನ್ 2 kg ಇದೆಯಲ್ಲ, ಆದ್ದರಿಂದ. ಈಗ 2 ಆಲೂಗಡ್ಡೆ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಯಲ್ಲೇ ಅವರೆಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು 4 ಸ್ಪೂನ್ ಅಷ್ಟು ಮಟನ್ ಮಸಾಲೆ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ 3 ಸ್ಪೂನ್ ಅಷ್ಟು ಖಾರದ ಪುಡಿ ತುಂಬಾ ಖಾರ ಇಲ್ಲ, ಸೊ ಭಯ ಪಡಬೇಡಿ. ಹಾಗೆ 2 ಸ್ಪೂನ್ ಅಷ್ಟು ಕರಿಮೆಣಸನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ನನ್ನ ಮಟನ್ ಆವಾಗಲೇ ಯಾಕೆ 80% ಬೇಯಿಸಿದೆ ಅಂದರೆ, ಇನ್ನು ಉಳಿದ 20% ಈ ಮಸಾಲೆಯಲ್ಲಿ ಚೆನ್ನಾಗಿ ಬೇಯಬೇಕು. ಹಾಗೆ ಮಾತ್ರ ಮಾಡಿದಾಗ ಮಟನಲ್ಲಿ ಒಳ್ಳೆ ಮಸಾಲೆ ಹಿಡಿಯುತ್ತೆ ಮತ್ತು ಟೇಸ್ಟ್ ಸಹ ಚೆನ್ನಾಗಾಗುತ್ತೆ. ಆದ್ರಿಂದ ಈಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ.
ಈಗ ಬೇಯಿಸಿಟ್ಟಿರೋಂಥ ಮಟನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ನೋಡಿ ಮಟನ್ ಹಾಕಿದ್ಮೇಲೆ ಸರಿಯಾಗಿ 15ರಿಂದ 20 ನಿಮಿಷ ತನಕ ಮಟನ್ನ ಚೆನ್ನಾಗಿ ಬೇಯಿಸ್ಬೇಕು. ಈಗ ನೋಡಿ ನಾನು 20 ನಿಮಿಷ ಸರಿಯಾಗಿ ಚೆನ್ನಾಗಿ ಬೇಯಿಸಿದ್ದೀನಿ. ಮಟನ್ನು ಸೂಪರ್ ಆಗಿ ರೆಡಿ ಆಗಿದೆ. ಮಟನ್ ಸಾರು ಮತ್ತೆ ಮನೆಯೆಲ್ಲ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ. ಸೊ ಸೂಪರ್ ಆಗಿ ಮಟನ್ ಸಾರು ರೆಡಿ ಆಗಿದೆ. ಜೊತೆಯಲ್ಲಿ ವೈಟ್ ರೈಸ್ ಸಹ ರೆಡಿ ಆಗಿದೆ, ಹಾಗೆ ಮುದ್ದೆನೂ ಸಹ ರೆಡಿ ಆಗಿದೆ. ಸೊ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ, ಮತ್ತೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿಯಾಗಿ ಊಟ ಮಾಡಿ, ಹಾಗೆ ಎಲ್ಲರೂ ಸಹ ಖುಷಿಯಾಗಿರಿ.